ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಶಂಕರಪಾಳಿ ರೆಸಿಪಿ ಮಾಡ್ತಾಯಿದ್ದೀನಿ. ಹೊರಗಡೆಯಿಂದ ಕ್ರಿಸ್ಪಿಯಾಗಿ ಮತ್ತು ಒಳಗಡೆಯಿಂದ ಸ್ಮೂತ್ ಆ್ಯಂಡ್ ಸಾಫ್ಟಾಗಿ ಇರುವಂಥ ಶಂಕರಪಾಳಿ ರೆಸಿಪಿ ಮಾಡ್ತಾಯಿದ್ದೀನಿ. ತುಂಬ ಈಸಿ ಮಾಡೋಕ್ಕೆ ಮತ್ತು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತಲ್ಲ ಈ ಥರ ಇದನ್ನು ಮಾಡಿಟ್ರೆ ಮಕ್ಕಳಿಗೆಲ್ಲ ತುಂಬ ಖುಷಿಯಾಗುತ್ತೆ ತಿನ್ನೋಕ್ಕೆ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಆದರೆ ಅದಕ್ಕೂ ಮೊದಲು ನನ್ನ ಚಾನಲ್ನ ನಾವೇನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡಿ. ಈಗ ನೋಡಿ, ಒಂದು ಪ್ಲೇಟಲ್ಲಿ ನಾನು 2 ಕಪ್ ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಚಿಟಿಕೆಯಷ್ಟು ಉಪ್ಪನ್ನು ಹಾಕಿ ಇಡ್ತಾಯಿದ್ದೇನೆ. ನಂತರ ನೋಡಿರಲಿ, ಒಂದು ಮಿಕ್ಸಿ ಜಾರಲ್ಲಿ ಒಂದು ಅರ್ಧ ಕಪ್ಪಷ್ಟು, ಅದಕ್ಕಿಂತ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ, ಒಂದು 3/4 ಕಪ್ಪಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. 2 ಕಪ್ ಮೈದಾಗೆ 3/4 ಕಪ್ ಸಕ್ಕರೆ ಹಾಕಿ ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಚಿರೋಟಿ ರವೆ ಹಾಕ್ಕೊಂಡಿದ್ದೀನಿ. ಅದನ್ನು ಮತ್ತು ಒಂದು ಏಲಕ್ಕಿ ಅದನ್ನು ಹಾಕಿ ಒಂದು ಫೈನ್ ಪೌಡ್ರ್ ಮಾಡ್ಕೋತೀನಿ. ನಂತರ ಅದನ್ನು ಕೂಡ ಸೈಡಲ್ಲಿ ಇಡ್ತೇನೆ. ನಂತರ 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಸ್ವಲ್ಪ ಬಿಸಿ ಮಾಡೋಕ್ಕೆ ಇಟ್ಟಿದ್ದೇನೆ. ಅದು ಬಿಸಿ ಆಗಲಿ ಅಷ್ಟರಲ್ಲಿ ಇಲ್ಲಿ ನಾನು ಶುಗರ್ ಪೌಡರ್ ಮಾಡ್ಕೊಂಡಿದ್ದೀನಲ್ಲ, ಅದನ್ನು ಮೈದಾ ಹಿಟ್ಟಿಗೆ ಹಾಕಿ ಮಿಕ್ಸ್ ಮಾಡ್ಕೋತೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಚೆನ್ನಾಗಿ ಕಂಬೈನ್ ಆಗಬೇಕು. ನಂತರ ಇಲ್ಲಿ ನಾನು ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೀನಲ್ಲ, ಆ ಎಣ್ಣೆನ ಹಾಕೋತಾ ಇದ್ದೀನಿ. ಸ್ವಲ್ಪ ಕೇರ್ಫುಲ್ಲಾಗಿ ಈಗ ಮಿಕ್ಸ್ ಮಾಡ್ಕೋಬೇಕು. ಜಾಸ್ತಿ ಬಿಸಿದೆ ಅಂತ ಆದರೆ ಸ್ಪೂನಲ್ಲಿ ಫಸ್ಟು ಮಿಕ್ಸ್ ಮಾಡಿಕೊಡಿ. ಇಲ್ಲಿ ನಾನು ಕೈಯಲ್ಲಿ ಮುಟ್ಟಕ್ಕಾಗುತ್ತೆ ಅಷ್ಟು ಬಿಸಿ ಮಾಡಿದ್ದೀನಿ. ಈ ಥರ ಎಣ್ಣೆ ಹಾಕಿ ಈ ಥರ ಮಿಕ್ಸ್ ಮಾಡೋದ್ರಿಂದ ಚೆನ್ನಾಗಿ ಟೆಕ್ಸ್ಚರ್ ಚೆನ್ನಾಗಿ ಬರುತ್ತೆ. ಶಂಕರಪಾಳಿ ಮಾಡೋದ್ರಿಂದ ಟೆಕ್ಸ್ಚರ್ ಚೆನ್ನಾಗಿ ಬರುತ್ತೆ ನೋಡಿ. ಈಗ ಕೈಯಲ್ಲಿ ಈ ಥರ ಮುಷ್ಟಿಯಲ್ಲಿ ಈ ಥರ ಇಟ್ಕೊಂಡ್ರೆ ಅದು ಉಂಡೆ ಕಟ್ಟಬೇಕು, ಆ ಥರ ನಾವು ಅದನ್ನು ರೆಡಿ ಮಾಡ್ಕೋಬೇಕು. ಆವಾಗ ಕರೆಕ್ಟಾಗಿದೆ ಅಂತ. ಈಗ ನೋಡಿ, ಸ್ವಲ್ಪ ನೀರು ಹಾಕಿ ಒಂದು ಡೋ ರೆಡಿ ಮಾಡ್ಕೋತೀನಿ. ಇಲ್ಲಿ ನಾನು ಚಿರೋಟಿ ರವೆ ಹಾಕಿದ್ದೀನಲ್ಲ, ಸ್ವಲ್ಪ ಕ್ರಿಸ್ಪಿ ಆಗಲಿ ಅಂತ, ಆವಾಗ ಚೆನ್ನಾಗಿರುತ್ತೆ. ಈಗ ನೋಡಿ, ಒಂದು ಡೋ ರೆಡಿ ಮಾಡ್ಕೊಂಡಿದ್ದೀನಿ. ತುಂಬ ಗಟ್ಟಿನೂ ಅಲ್ಲ, ತುಂಬ ಸ್ಮೂತ್ ಅಲ್ಲ, ಮೀಡಿಯಮಾಗಿ ಕಲಸಿಟ್ಕೊಂಡಿದ್ದೀನಿ. ಇದಕ್ಕೆ ಲಾಸ್ಟಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಹಾಗೆ ಅದನ್ನು ನೋಡಿ ಈ ಥರ ಸ್ಪ್ರೆಡ್ ಮಾಡ್ಕೋತೀನಿ ಫುಲ್ ಹಿಟ್ಟಿಗೆ. ಈಗ ಇದನ್ನು ಈ ಥರ ಮಾಡಿ ಸೈಡಲ್ಲೇ ಇಟ್ಕೋತಾ ಇದ್ದೀನಿ. ಈಗ ಇದನ್ನು ರೋಲ್ ಮಾಡ್ಕೋಬೇಕಲ್ಲ, ಇದರಲ್ಲಿ ಅರ್ಧ ಭಾಗ ತೊಗೊಂಡಿದ್ದೀನಿ. ಆ ಹಿಟ್ಟಲ್ಲಿ ಅರ್ಧ ಭಾಗದಲ್ಲಿ ನಾನೀಗ ಸ್ವಲ್ಪ ಎಣ್ಣೆ ಹಚ್ಚಿ ರೋಲ್ ಮಾಡ್ಕೋತೀನಿ. ಒಂದು ಸಂಜೆ ಹೊತ್ತಲ್ಲಿ ಒಂದು ಟೈಮ್ ಪಾಸಿಗೆ ತಿನ್ನೋಕ್ಕೆ ಒಂದು ಕ್ರಿಸ್ಪಿಯಾಗಿರುವಂಥ ಏನಾದರೂ ಸ್ನ್ಯಾಕ್ಸ್ ಬೇಕು ಅಂದರೆ ಈ ಥರ ಮಾಡಿ ಇಟ್ಕೊಂಡ್ರೆ ಒಂದು 2-3 ದಿನ ಚೆನ್ನಾಗಿ ತಿನ್ಬೋದು. ಇದು ಏನೋ ಹಾಳಾಗಲ್ಲ ಈ ಥರ ಸ್ಟೋರ್ ಮಾಡಿಟ್ರೆ. ಓಕೆ, ಈಗ ನೋಡಿ, ನಾನು ಇದನ್ನು ಚೆನ್ನಾಗಿ ರೋಲ್ ಮಾಡ್ಕೋತಾ ಇದ್ದೀನಿ. ತುಂಬ ತೆಳು ಮಾಡ್ಕೋಬೇಡಿ, ಸ್ವಲ್ಪ ದಪ್ಪ ಇರಲಿ, ಆವಾಗ ಚೆನ್ನಾಗಿ ಬರುತ್ತೆ, ಟೆಕ್ಸ್ಚರ್ ಚೆನ್ನಾಗಿ ಬರುತ್ತೆ ನೋಡಿ. ಈ ಥರ ರೋಲ್ ಮಾಡಿದ್ದೀನಲ್ಲ, ಎಡ್ಜಸ್ಸಿಂದ ಸ್ವಲ್ಪ ಕಟ್ ಮಾಡಿ ತೆಗಿತೀನಿ, ಯಾಕಂದರೆ ಕರೆಕ್ಟ್ ಶೇಪಲ್ಲಿ ಬರಬೇಕಲ್ಲ, ಅದಕ್ಕೋಸ್ಕರ. ಅದನ್ನು ಬೇಕಾದರೆ ಕಟ್ ಮಾಡಿ ಫ್ರೈ ಮಾಡ್ಕೋಬೋದು, ಯಾಕಂದರೆ ನಮಗೆ ಮನೆಯಲ್ಲೇ ತಿನ್ನೋಕ್ಕಲ್ವ, ಹೊರಗಡೆನೂ ಮಾಡಿ ಕೊಡೋಕ್ಕಲ್ಲ. ಅದಕ್ಕೋಸ್ಕರ ಅದನ್ನು ಸೈಡಿಂದ ಕಟ್ ಮಾಡಿ ಫ್ರೈ ಮಾಡ್ಕೋಬೋದು. ಈಗೇನು ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡಿದ್ದೀನಲ್ಲ, ಇದನ್ನು ನೋಡಿ ಈ ಥರ ಕಟ್ ಮಾಡ್ಕೋಬೇಕು. ಈಗ ನೈಫಲ್ಲಿ ಆ ಹಿಟ್ಟು ಸ್ವಲ್ಪ ಹೀಗೆ ಅಂಟ್ಕೊಳ್ಳುತ್ತೆ ನೋಡಿ, ಆವಾಗ ಏನು ಮಾಡಬೇಕು ಅಂದರೆ ಈ ನೈಫಿಗೆ ಸ್ವಲ್ಪ ಡ್ರೈ ಹಿಟ್ಟನ್ನ ಹಚ್ಕೋತಾ ಇದ್ದೀನಿ ನೋಡಿ. ಈ ಥರ ಹಚ್ಚಿ ಕಟ್ ಮಾಡಿದ್ರೆ ಈಸಿಯಾಗಿ ಕಟ್ ಆಗುತ್ತೆ ನೋಡಿ. ಈ ಥರ ಚೆನ್ನಾಗಿ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ. ಬೇಕಾದರೆ ಡೈಮಂಡ್ ಶೇಪಲ್ಲಿ ಕೂಡ ಕಟ್ ಮಾಡ್ಕೋಬೋದು. ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡಿ ಇಟ್ಕೋಬೋದು. ಈಗ ನೋಡಿ, ಇದನ್ನೆಲ್ಲ ಚೆನ್ನಾಗಿ ಕಟ್ ಮಾಡಿ ಈ ಥರ ಸಪ್ರೇಟ್ ಮಾಡಿ ಇಟ್ಕೋತೀನಿ. ಅಲ್ಲಿ ಎಣ್ಣೆ ಬಿಸಿ ಆಗೋಕ್ಕೆ ಇಟ್ಟಿದ್ದೀನಿ. ತುಂಬ ಜಾಸ್ತಿ ಬಿಸಿಯಾಗಿರಬಾರ್ದು. ಇದನ್ನು ಎಣ್ಣೆಗೆ ಹಾಕೋತೀವಲ್ಲ, ಆಗ ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಟು ನಾವು ಎಣ್ಣೆಗೆ ಹಾಕ್ಕೊಳ್ಳೋಣ. ಸ್ಲೋಲಿ ಫ್ರೈ ಆಗಲಿ, ಎಲ್ಲ ಈವನ್ನಾಗಿ ಕಲರ್ ಬರುತ್ತೆ. ಆವಾಗ ನಾವು ಇದನ್ನು ಬೇಕಾದರೆ ಹೈ ಫ್ಲೇಮಲ್ಲಿಟ್ಟು ತೆಗಿಯೋಣ, ಆವಾಗ ಕರೆಕ್ಟಾಗುತ್ತೆ ನೋಡಿ. ಈ ಥರ ಎಲ್ಲನೂ ಹಾಕೋತಾ ಇದ್ದೇನೆ. ಒಂದ್ಸಲ ಮಾಡಿದ್ನಲ್ಲ, ಅದರಲ್ಲಿ 2 ಟೈಮ್ಸ್ ಫ್ರೈ ಮಾಡ್ಕೋತೀನಿ. ಎಲ್ಲ ಒಂದೇ ಸಲ ಹಾಕೋತಾ ಇಲ್ಲ, ಸ್ವಲ್ಪ ಸ್ಪೇಷಿಯಸ್ ಆಗಲಿ. ತುಂಬ ಹಾಕ್ಕೊಂಡ್ರೆ ಅದು ಸರಿಯಾಗಲ್ಲ ಫ್ರೈ ಆಗೋಕ್ಕೆ. ಸ್ವಲ್ಪ ಸ್ಪೇಷಿಯಸ್ ಆಗಿರಬೇಕಲ್ಲ ನೋಡಿ. ಸ್ವಲ್ಪ ಹೊತ್ತಾದಮೇಲೆ ಇದಕ್ಕೆ ಈ ಥರ ಮಿಕ್ಸ್ ಕೊಡೋಣ. ಸ್ವಲ್ಪ ಸ್ಟರ್ ಮಾಡಿಕೊಂಡ್ರೆ ಚೆನ್ನಾಗಾಗುತ್ತೆ. ಈಗ ಮತ್ತೆ ನೋಡಿ, ಗ್ಯಾಸ್ ಫ್ಲೇಮ್ ಲೋ ಅಲ್ಲೇ ಇದೆ. ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊತಾ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಈ ಥರ ಸ್ಟರ್ ಮಾಡ್ಕೊತಾ ಇದ್ದರೆ ಈವನಾಗಿ ಕಲರ್ ಬರುತ್ತೆ ನೋಡಿ. ಒಂದು ಕೇರ್ಫುಲ್ಲಾಗಿ ಸ್ಲೋಲಿ ಫ್ರೈ ಮಾಡ್ಕೋಬೇಕು.
ಆವಾಗಲೇ ಚೆನ್ನಾಗಾಗೋದು. ನೋಡಿ ಸ್ವಲ್ಪ ಫ್ರೈ ಆಗ್ತಾ ಬಂದಿದೆ, ಕಲರ್ ಹೇಗೆ ಚೇಂಜ್ ಆಗ್ತಾ ಬರುತ್ತೆ ನೋಡಿ. ಸ್ವಲ್ಪ ಚೇಂಜ್ ಆಯ್ತಲ್ಲ, ಇನ್ನೂ ಚೆನ್ನಾಗಿ ಕಲರು ಬರುತ್ತೆ. ಆವಾಗ ಗೊತ್ತಾಗುತ್ತೆ ಫ್ರೈ ಆಗಿದೆ ಅಂತ. ನೋಡಿ ಈ ಥರ ಆಗಬೇಕು, ಈ ಥರ ಆದರೆ ಫ್ರೈ ಆಗಿದೆ ಅಂತ. ಈಗ ಇದನ್ನು ತೆಗಿತಾ ಇದ್ದಾನೆ. ನೋಡಿದ್ರಲ್ಲ, ಒಂದು ಕ್ರಿಸ್ಪಿಯಾಗಿರೋಂಥ ಒಂದು ಒಳಗಡೆ ಸ್ಮೂತಾಗಿರೋಂಥ ಶಂಕರಪಾಳಿ ಹೇಗೆ ಮಾಡೋದು ಅಂತ. ನೀವು ಮಾಡಿ, ನನಗೆ ಕಾಮೆಂಟ್ ಮಾಡಿ ತಿಳಿಸಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತು ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಥಮ್ಸ್ ಅಪ್ ಕೊಡಿ. ನೋಡಿ ಶಂಕರಪಾಳಿ ರೆಡಿ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆಯಲ್ಲ. ನೋಡಿ ಕಟ್ ಮಾಡಿ ತೋರಿಸ್ತೀನಿ ನೋಡಿ. ಹೊರಗಡೆ ಎಷ್ಟು ಗಟ್ಟಿ ಇದೆ ಅಂತ, ಒಳಗಡೆ ತುಂಬ ಸಾಫ್ಟಾಗಿದೆ, ತುಂಬ ಚೆನ್ನಾಗಿ ಆಗಿದೆ, ಪರ್ಫೆಕ್ಟ್ ಆಗಿದೆ. ಇದೇ ಮೆಜರಲ್ಲಿ ಇದೇ ಥರ ಮಾಡಿ ತುಂಬ ಚೆನ್ನಾಗಾಗುತ್ತೆ.